ಹಲೋ ಎವ್ರಿವನ್, ಇದು ನನ್ನ ಯೂಟ್ಯೂಬ್ ಇಂಟ್ರಡಕ್ಷನ್ ವೀಡಿಯೋ. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದುಬಿಟ್ಟು ಡಿಯರ್ ಸಮ್ ಡೈರೀಸ್ ಅಂತ ಇಡೋಣ ಅಂದ್ಕೊಂಡಿದ್ದೀನಿ. ವೈ ಬಿಕಾಸ್ ಲೈಕ್ ನನ್ನ ಲೈಫ್ನ ನಾನು ಡಾಕ್ಯುಮೆಂಟ್ ಇಡಲಿಕ್ಕೆ ಇದು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಯೂಟ್ಯೂಬ್ ಅನ್ನೋದು. ಸೊ ಐ ವಾಂಟ್ ಟು ಸ್ಟಾರ್ಟ್ ಮೈ ಯೂಟ್ಯೂಬ್ ಜರ್ನಿ. ನಾನು ಈ ಇಂಟ್ರಡಕ್ಷನ್ ವೀಡಿಯೋ ಮಾಡಲಿಕ್ಕೆ ಏನು ರೀಸನು ಅಂತ ಹೇಳಿದರೆ, ಐ ವಾಂಟ್ ಟು ಕನೆಕ್ಟ್ ವಿತ್ ಯು ಪೀಪಲ್. ಬಿಕಾಸ್ ನಾನು ಇವಾಗ ತಾನೇ ಯೂಟ್ಯೂಬ್ನ ಲೈಕ್ ಇನ್ಸ್ಟಾಗ್ರಾಮ್ನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳನ್ನ ಇವಾಗ ಹಾಕ್ತಾಯಿದ್ದೀನಿ. ಸೊ ಯೂಟ್ಯೂಬ್ ಅಂತೂ ನಂಗೆ ತುಂಬ ಹೊಸದು. ಸೊ ಮೋಸ್ಟ್ ಆಫ್ ಯಾರೂ ನನ್ನ ವೀಡಿಯೋಸ್ನ ನೋಡಿರಲ್ಲ ಆ್ಯಂಡ್ ಫೇಸ್ ಫೆಮಿಲಿಯರ್ ಇರಲ್ಲ. ಸೊ ಸುಮ್ಮನೆ ನೀವು ವೀಡಿಯೋ ಫಾಲೋ ಮಾಡಿ ಅಥವಾ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ನನ್ನ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿ ಅಂದರೆ ನಿಮಗೆ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಬಿಕಾಸ್ ನನ್ನಿಂದ ಏನು ಇನ್ಫಾರ್ಮೇಷನ್ ಸಿಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಸೊ ಇಷ್ಟು ದಿನ ನಾನು ಏನು ಮಾಡ್ತಾಯಿದ್ದೆ ಅಂದರೆ 9 to 5 ಜಾಬ್ ಮಾಡ್ತಾಯಿದ್ದೆ. ಐ ವಾಸ್ ಗೆಟಿಂಗ್ ಗುಡ್ ಸ್ಯಾಲ್ರಿ ಆ್ಯಂಡ್ 9 to 5 ಜಾಬ್ ಅಂದರೆ ನಮಗೆ ಬೇರೆ ಏನೂ ಮಾಡಲಿಕ್ಕೆ ಟೈಮ್ ಆಗೋಲ್ಲ. ಮಾಡ್ತಾರೆ ಸಿಕ್ಕಾಪಟ್ಟೆ ಮಲ್ಟಿ ಟಾಸ್ಕ್ ಇರೋರೆಲ್ಲ ಯೂಟ್ಯೂಬ್ ಕೂಡ ಮಾಡ್ತಾರೆ, ಇನ್ಸ್ಟಾಗ್ರಾಮ್ ಮಾಡ್ಕೊತಾರೆ ಆ್ಯಂಡ್ ಮನೆ ಕೆಲಸ ಮಾಡ್ಕೊತಾರೆ. ಬಟ್ ಮೇ ಬಿ ಐ ಆಮ್ ನಾಟ್ ದ್ಯಾಟ್ ಗುಡ್ ಅಂತ ಅಂದ್ಕೊಳ್ತೀನಿ. ನಾನು ಇವಾಗ ಯೂಟ್ಯೂಬ್ ಚಾನಲ್ನ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ ಅಂದರೆ, ನನಗೆ ಈ ಯೂಟ್ಯೂಬ್ ಮಾಡಬೇಕು ಅನ್ನೋದು, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಬೇಕು ಅನ್ನೋದು ತುಂಬ ವರ್ಷಗಳಿಂದ ಹಾಗೆ ಉಳ್ಕೊಂಡ್ಬಿಟ್ಟಿತ್ತು. 2 ಇಯರ್ಸಿಂದ ಐ ವಾಸ್ ಹ್ಯಾವಿಂಗ್ ಆಲ್ ದ ಅಸೆಟ್ಸ್. ನನ್ನ ಹತ್ರ ಎಲ್ಲ ಇದ್ದೂ ಕೂಡ ನಂಗೆ ಇದಿಲ್ಲ ಅದಿಲ್ಲ. ಮೇ ಬಿ ಹೆಸಿಟೇಷನ್ ಏನೋ ಗೊತ್ತಿಲ್ಲ, ನನಗೆ ಒಳಗಡೆ ಹೆಸಿಟೇಷನ್ ಇರೋದ್ರಿಂದ ಐ ವಾಸ್ ನಾಟ್ ಏಬಲ್ ಟು ಡೂ ಎನಿಥಿಂಗ್. ಅಂದರೆ ಏನಾದರೂ ಅಂದ್ಕೊಂಡ್ಬಿಡ್ತಾರೆ ಅಥವಾ ನಾನು ಏನಾದರೂ ತಪ್ಪಾಗಿ ಮಾತಾಡ್ಬಿಡ್ತೀನೋ ಅಥವಾ ನಾನು ಹೇಳೋ ಒಂದು ಮಾಹಿತಿ ಕರೆಕ್ಟಾಗಿರುತ್ತೋ ಇಲ್ವೋ, ಆ ಥರ ಎಲ್ಲ ಥಿಂಕ್ ಮಾಡಿಕೊಂಡು ಐ ಡಿಲೇಡ್ 2 years 3 years ಹಾಗೆ ಕಳಿಸ್ಬಿಟ್ಟೆ. ಬಟ್ ದಿಸ್ ಈಸ್ ದ ರೈಟ್ ಟೈಮ್ ಐ ಹೋಪ್. ಲೈಕ್ ರೀಸೆಂಟಾಗಿ ಐ ಕ್ವಿಟ್ ದ ಜಾಬ್. ವೈ ಬಿಕಾಸ್ ಐ ಡೋಂಟ್ ನೋ, like suddenly all of a sudden I was so frustrated on that day. I put the paper, they also accepted my resignation and all the formalities are done and they relieved me. Then again one day what happened, Friday was my ಲಾಸ್ಟ್ ವರ್ಕಿಂಗ್ ಡೇ. ಫ್ರೈಡೇ ರಿಲೀವ್ ಆಯಿತು. ಅಗೇನ್ ಸ್ಯಾಟರ್ಡೆ ಸಂಡೇ ನಂಗೆ ಮೈಂಡಲ್ಲೇ ಇಲ್ಲ ನನ್ನ ಜಾಬ್, ಐ ಲಾಸ್ಟ್ ದ ಜಾಬ್ ಆ್ಯಂಡ್ ಐ ಆಮ್ ನಾಟ್ ವರ್ಕಿಂಗ್ ಎನಿಮೋರ್ ಅನ್ನೋದು ನನ್ನ ಮೈಂಡಲ್ಲೇ ಇಲ್ಲ. ದೆನ್ ನಾನು ಏನು ಮಾಡಿದೆ ಅಂತಂದರೆ, ಆ್ಯಸ್ ಯೂಶ್ವಲ್ ಸ್ಯಾಟರ್ಡೆ ಸಂಡೇ ನಾನು ಏನು ಮಾಡ್ತೀನಿ ಅಂದರೆ, ನನ್ನ ವೀಕ್ಲಿ ಪ್ರೆಪ್ ಏನಿರುತ್ತೆ ಆ್ಯಂಡ್ ನನ್ನ ಬ್ಯಾಗೆಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಳ್ಳೋದು, ಆಫೀಸ್ ಬ್ಯಾಗ್ನೆಲ್ಲ. ಸೊ ಐ ವಾಸ್ ಲೈಕ್ ಅಗೇನ್ ಆ್ಯಸ್ ಯೂಶ್ವಲ್ ನಾನು ರೆಡಿ ಆಗ್ತಾಯಿದ್ದೆ ಆ್ಯಂಡ್ ನಂಗೆ ಸಡನ್ನಾಗಿ ಫ್ಲ್ಯಾಶ್ ಆಯಿತು, ಎಸ್ ಐ ಆಮ್ ನಾಟ್ ವರ್ಕಿಂಗ್ ಎನಿಮೋರ್. ದೆನ್ ವಾಟ್ ಟು ಡೂ? ಐ ಆಮ್ ನಾಟ್ ವರ್ಕಿಂಗ್ ಎನಿಮೋರ್. ನಾನು ಅಂದರೆ ನಂಗೆ ಅದು ವರ್ಕ್ ಅನ್ನೋದು ನನಗೆ ನನ್ನ ಲೈಫ್ನ ತುಂಬ ಅಕ್ವೈರ್ ಮಾಡ್ಕೊಂಬಿಟ್ಟಿತ್ತು. ಅಂದರೆ ನನಗೆ ಇಟ್ಸ್ ಲೈಕ್ ನಂಗೆ ರೂಟೀನ್ ಆಗಿಬಿಟ್ಟಿತ್ತು. ಬೆಳಗ್ಗೆ ಜಿಮ್ಗೆ ಹೋಗು, ಅಡುಗೆ ಮಾಡು ಆ್ಯಂಡ್ ವರ್ಕ್ ಹೋಗು, 9 to 6 ಜಾಬ್ ಮಾಡು, ಮನೆಗೆ ಬಾ, ಅಡುಗೆ ಮಾಡ್ಕೊ, ತಿನ್ಕೊ, ಮಲ್ಕೋ. ದಿಸ್ ಈಸ್ ವಾಟ್ ಮೈ ರೂಟೀನ್ ವಾಸ್. ಬಟ್ ಆಲ್ ಆಫ್ ಅ ಸಡನ್ ನನಗೆ ಜಾಬ್ ಇಲ್ಲದೆ ಇರುವಾಗ ಐ ವಾಸ್ ಲೈಕ್, ಓಕೆ ಏನಾಯಿತು ಸಡನ್ನಾಗಿ ಜಾಬ್ ಏನಕ್ಕೆ ಬಿಟ್ಟೆ ನಂಗೆ ಗೊತ್ತಿಲ್ಲ. ದೆನ್ ವಾಟ್ ಐ ಫೀಲ್ಟ್ ಮೀನ್ಸ್ ಯೂನಿವರ್ಸ್ ಈಸ್ ಟೆಲ್ಲಿಂಗ್ ಮೀ ಟು ಸ್ಟಾರ್ಟ್ ಸಮಥಿಂಗ್ ವಿಚ್ ಐ ಲೈಕ್. ಸೊ ಎಸ್, ನಾನು ಮಾಡಬೇಕು. ಮೇ ಬಿ ದಿಸ್ ಈಸ್ ವಾಟ್ ನನಗೆ ಸ್ಟಾರ್ಟ್ ಮಾಡಲಿಕ್ಕೆ ಮೇ ಬಿ ನನಗೆ ಇಂಡೈರೆಕ್ಟಾಗಿ ಯೂನಿವರ್ಸ್ ಇಸ್ ಟೆಲ್ಲಿಂಗ್ ಮೀ ಅಂತ ಅನಿಸುತ್ತೆ. ನೋ, ಐ ಹ್ಯಾವ್ ಟು ಸ್ಟಾರ್ಟ್ ಇಟ್ ಅಂತ ಹೇಳಿ ಆವತ್ತಿನ ದಿನದಿಂದ ಯೂಟ್ಯೂಬ್ ಮಾಡಬೇಕು ಅನ್ನೋದು ಇಸ್ ನಾಟ್ ಅ ಮೋಟಿವೇಶನ್, ಬಟ್ ಡಿಸಿಪ್ಲಿನಾಗಿ ಮಾಡ್ಕೊಂಡು ಹೋಗಬೇಕು ಅನ್ನೋದು ನನ್ನ ಆಸೆ. ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ನನ್ನ ಒಂದು ಯೂಟ್ಯೂಬ್ ಚಾನಲ್ ನೀವು ಏನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅಂದರೆ, ಬಟ್ ನನಗೆ ಟ್ರಾವೆಲ್ ಮಾಡಲಿಕ್ಕೆ ಇಷ್ಟ. ನನ್ನ ಹಾಬೀಸ್ ಅಂತಂದರೆ ಟ್ರಾವೆಲ್ ಮಾಡಬೇಕು ಅಂತ ಇಷ್ಟ. ಆ್ಯಂಡ್ ಜಿಮ್, ನಾಟ್ ಅ ಜಿಮ್ ರ್ಯಾಟ್ ಅಂತ ಏನಲ್ಲ, ಬಟ್ ಐ ಲೈಕ್ ಟು ಡೂ ವರ್ಕೌಟ್ಸ್ ಟು ಕೀಪ್ ಮೈ ಸೆಲ್ಫ್ ಫಿಟ್ ಅಷ್ಟೇ. ಸೊ ಟ್ರಾವೆಲ್ ಕಾಂಟೆಂಟ್ನ ನೋಡ್ಬೋದು ಆ್ಯಂಡ್ ಜಿಮ್ ಕಾಂಟೆಂಟ್ನ ನೋಡ್ಬೋದು. ಐ ಲೈಕ್ ಕುಕಿಂಗ್ ಕಾಂಟೆಂಟ್ನ ಕೂಡ ನೀವು ನೋಡ್ಬೋದು. ದೆನ್ ನನಗೆ ಮನೇನ ನೀಟಾಗಿ ಇಟ್ಕೊಳ್ಳೋದು, ಡೆಕೋರೇಟಿವ್ ಆಗಿ ಇಟ್ಕೊಳ್ಳೋದು ನನಗೆ ತುಂಬ ಇಷ್ಟ, ಅದನ್ನು ಕೂಡ ನೋಡ್ಬೋದು. ಆ್ಯಂಡ್ ಐ ಲೈಕ್ ಟು ಡೂ ಸ್ಕಿನ್ ಕೇರ್ ಆ್ಯಂಡ್ ಹೇರ್ ಕೇರ್, ಆ್ಯಂಡ್ ದೋಸ್ ಕಂಟೆಂಟ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ಮೀ. ಆ್ಯಂಡ್ ನನಗೆ ಡ್ರೆಸ್ಸಸ್ನ ಬೈ ಮಾಡೋದು, ಆ್ಯಂಡ್ ಐ ಲೈಕ್ ಡ್ರೆಸ್ಸಸ್ ವೆರಿ ಮಚ್. ಡ್ರೆಸ್ಸಸ್ನ ಬೈ ಮಾಡೋದು ಆ್ಯಂಡ್ ಅದ್ರ ಬಗ್ಗೆ ರಿವ್ಯೂಸ್ ಕೊಡೋದು ಅಂದರೆ ಕೂಡ ನಂಗೆ ಇಷ್ಟ. ಯು ಕ್ಯಾನ್ ಎಕ್ಸ್ಪೆಕ್ಟ್ ದಟ್ ಆಲ್ಸೋ. ಆ್ಯಂಡ್ ಇದೆಲ್ಲ ಇನ್ನು ನನಗೆ ಏನೇನಾಗುತ್ತೋ ಆ್ಯಂಡ್ ಇದನ್ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ.
ನೀವು ಸೀರಿಯಸ್ಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಯು ಕ್ಯಾನ್ support me through your like, share, comments, and subscribing. So this helps me a lot, and I'll come up with a new video and a new vlog, and this is for this today. Hope you all like this video, and love you all. Thank you so much.